ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಸ್ಪಂದನೆ ಕೂಡ ಸಿಕ್ಕಿದೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತಹ ವಾಟಾಳ್ ನಾಗರಾಜ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಟೌನ್ ಹಾಲ್ ಬಳಿಯೇ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪಾದಯಾತ್ರೆಗೆ ಸ್ವಲ್ಪವೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ ಪೊಲೀಸರು. ಇಲ್ಲಿ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಟೌನ್ ಹಾಲ್ನಲ್ಲಿಯೇ ಬಸ್ಗೆ ತುಂಬಿಕೊಂಡು ಪೊಲೀಸರು ತೆರಳಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತಹ ಹೋರಾಟಗಾರರು ಅರೆಸ್ಟ್ ಆಗಿರುವಂಥದ್ದು ವಾಟಾಳ್ ನಾಗರಾಜ್ ಆಗಿರಬಹುದು, ಸಾರಾ ಗೋವಿಂದ್ ಅವರಾಗಿರಬಹುದು, ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಯಾರ್ಯಾರು ಪ್ರತಿಭಟನೆಗೆ ಮುಂದಾಗಿದ್ರೋ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾಗಿಯೇ ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಾಟಾಳ್ ನಾಗರಾಜ್ ತಂಡವನ್ನ ಫ್ರೀಡಂ ಪಾರ್ಕ್ಗೆ ಬಿಟ್ಟಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ವಿರುದ್ಧ ವಾಟಾಳ್, ಸಾರಾ ಗೋವಿಂದು ರೋಷಾವೇಶ. ಪೊಲೀಸರು ರೌಡಿಗಳ ರೀತಿ ವರ್ತಿಸ್ತಾ ಇದ್ದಾರೆ. ಪೊಲೀಸರಿಗೆ ಅದ್ಯಾರ ಕುಮ್ಮಕ್ಕಿದೆ ಅಂತ ಹೇಳಿ ಕಿಡಿ ನುಡಿದಿದ್ದಾರೆ. ವಾಟಾಳ್ ನಾಗರಾಜ್ ತಂಡವನ್ನ ಫ್ರೀಡಂ ಪಾರ್ಕ್ಗೆ ಬಿಟ್ಟಂತಹ ಪೊಲೀಸರ ನಡೆಯನ್ನ ಖಂಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು, ಬಟ್ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಯಿತು. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸ್ಥಳದಲ್ಲಿ ಅಂತ? ಪ್ರೇಮ್, ಈಗ ಕಾರ್ಪೊರೇಷನ್ ಸರ್ಕಲ್ ನಲ್ಲಿಯೇ ವಶಕ್ಕೆ ಪಡ್ಕೊಂಡಿದ್ರು. ಅವರ ಪ್ಲಾನ್ ಇದ್ದಿದ್ದು ಟೌನ್ ಹಾಲ್ಗೆ ಬಂದು ಅಲ್ಲಿಂದ ರ್ಯಾಲಿ ಹೊರಡಬೇಕು ಅನ್ನುವಂತಹ ಉದ್ದೇಶ. ಸೊ ವಾಟಾಳ್ ನಾಗರಾಜ್ ಅವರು ಈಗ ಸದ್ಯಕ್ಕೆ ಅವರ ಟೀಮ್ ಅನ್ನ ಫ್ರೀಡಂ ಪಾರ್ಕ್ಗೆ ಕರೆತಂದಿದ್ದಾರೆ. ಆದ್ರೆ ನಾನು ಗಾಡಿಯಿಂದ ಬಸ್ನಿಂದ ಇಳಿಯಲ್ಲ ಅನ್ನುವಂತಹ ಪಟ್ಟಣ ವಾಟಾಳ್ ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಟೀಮ್ ನಲ್ಲಿ ಇದ್ದಂತಹ ಇನ್ನುಳಿದವರು ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ನಾನು ಮಾತ್ರ ಭಾಗಿಯಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಮಾತನಾಡ್ಸೋಣ ಅವ್ರನ್ನ. ಸರ್, ಈಗ ನೀವು ಬಸ್ನಿಂದ ಇಳಿಯಲ್ಲ ಅನ್ನುವಂತಹ ಪಟ್ಟಣ ಹಿಡಿತಾ ಇದ್ರಿ, ಅಂದ್ರೆ ಪೊಲೀಸರ ಪಟ್ಟಿಗಿಂತ ಹೆಚ್ಚಾಗಿ ಈ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ನಾನು ಬಸ್ನಲ್ಲೇ ಕೂತಿದ್ದೀನಿ. ಇವರು ನಮ್ಮನ್ನ ಅಲ್ಲಿ ಅರೆಸ್ಟ್ ಮಾಡಿದ್ರು, ಟೌನ್ ಹಾಲ್ ಹತ್ರ ಅರೆಸ್ಟ್ ಮಾಡಿದ್ರು. ನಮ್ಮನ್ನೇನು ಇದು ಮಾಡಲಿಲ್ಲ. ನಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ತಂದು ಇಲ್ಲಿ ಬಿಡೋದಲ್ಲ, ಅರೆಸ್ಟ್ ಮಾಡಿದ್ಮೇಲೆ ಅದರ ಕಾರ್ಯಕ್ರಮಗಳು ಏನೇನು ಮಾಡಬೇಕು ಇದೆಲ್ಲ ಮಾಡಬೇಕು. ಅದನ್ನು ಬಿಟ್ಟು ಇವರಿಗೆ ಜವಾಬ್ದಾರಿ ಇಲ್ಲದೆ ಬಸ್ನಲ್ಲಿ ಕರ್ಕೊಂಬಂದು ಹೋಗಿ ಫ್ರೀಡಂ ಪಾರ್ಕ್ಗೆ ಏನಿದು ಹುಡುಗಾಟ? ಈಗಾಗಲೇ ನಿಮ್ಗೆ ಎಲ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ಮಾಡೋಂಗಿಲ್ಲ ಪ್ರತಿಭಟನೆ, ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ. ಆಯಿತು, ಅವ್ರು ಹೇಳಿದ ತಕ್ಷಣ ನಾವೇನು ನೋಟಿಸ್ನ ಉಲ್ಲಂಘನೆ ಮಾಡಬೇಕು ಅಂತಲಲ್ಲ. ನೀವು ಅಲ್ಲಿ ಹೇಳಿದ್ದೀರಿ ಪ್ರತಿಭಟನೆ ಮಾಡಿದ್ರೆ ಕ್ರಮ ತಗೊಳ್ಬೇಕಾಗತ್ತೆ ಅಂತ. ಕ್ರಮ ತಗೊಂಡಿದ್ದೀರಿ. ಏನು ಕ್ರಮ? ತಗೊಂಬಂದು ಬೀದಿಗೆ ಬಿಟ್ಬಿಡ್ತೀರಾ? ತಗೊಳ್ಳಿ, ಬಂಧನ ಮಾಡ್ತೀರಾ? ನಡೀರಿ, ನೀವು ಸ್ಟೇಷನ್ಗೆ ಹೋಗೋಣ. ಏನು ನೀವು ಅದು ಅಗೌರವ ಇದು? ಈ ಥರ ಅವ್ಯವಸ್ಥೆ ಪೊಲೀಸ್ ಇದು. ಬಂಧನ ಮಾಡಿದ್ರೆ ಬಂಧನ ಮಾಡಿ, ಬಂಧನ ಮಾಡಿ ಬಿಡುಗಡೆ ಮಾಡಿ. ಈಗ ಬಂದ್ ಬಗ್ಗೆ ಪ್ರತಿಕ್ರಿಯೆ ನೋಡಿ ಏನ್ ಅನ್ಸ್ತು ನಿಮ್ಗೆ? ಅಂದ್ರೆ ಬಹುತೇಕ ಆಲ್ಮೋಸ್ಟ್ ಸ್ತಬ್ಧ ಆಗಿರ್ಲಿಲ್ಲ ಈ ಬಾರಿಯ ಬಂದ್ಗೆ ಅಂತ ಅನ್ಸ್ತಾ ತಮ್ಗೆ? ಏನ್ ಅನ್ಸ್ತು? ಇಲ್ಲ, ನೀವು ನಿಮ್ಮ ದೃಷ್ಟಿಯಲ್ಲಿ ಆಗಿರಲಿಲ್ಲ ಅಂತ ಹೇಳ್ತೀರಿ. ನನ್ನ ದೃಷ್ಟಿಯಲ್ಲಿ ನಾನು ನೋಡಿದೆ ಮೊದಲು. ಇವತ್ತಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಯಶಸ್ಸನ್ನು ಕಂಡಿದೆ. ಇಷ್ಟೊಂದು ಪೊಲೀಸ್ನವರ ದಬ್ಬಾಳಿಕೆ ಇದ್ರೂ ಈ ಥರ ಮಾಡೋದು ನಿಜಕ್ಕೂ ನನಗನ್ನಿಸ್ತದೆ ಈ ನಾಡಿನ ಜನ ಬಹಳ ಪ್ರೀತಿಯಿಂದ ಅಭಿಮಾನದ ಮೇಲೆ. ಸಾಕಷ್ಟು ಬಂದ್ಗೆ ಕರೆ ಕೊಟ್ಟಿದ್ರಿ, ಬಟ್ ಅವಾಗ ಒಂದು ಮಾತು ಹೇಳ್ತಿದ್ರಿ, ಇಷ್ಟು ವರ್ಷದಲ್ಲಿ ಪೊಲೀಸರು ಈ ರೀತಿಯ ವರ್ತನೆಯನ್ನ ಮಾಡಿರ್ಲಿಲ್ಲ ಅಂತ. ಇಲ್ಲ, ಎಂದೂ ಮಾಡಿರಲಿಲ್ಲ. ತಮ್ಗೆ ಹೇಳ್ತೀನಿ, ಪೊಲೀಸು ಇದು ಈ ಥರ ನಾನು ಎಂದೂ ನೋಡೇ ಇರಲಿಲ್ಲ. ಅದೇನು ಟೌನ್ ಹಾಲ್ ಹತ್ರ ಅದೇನು ಸೈನ್ಯ ಯಾರನ್ನೋ ಎಲ್ಲೋ ತಗೊಂಡೋಗೋಕ್ಕೆ, ಏನೋ ಮಾಡೋದಕ್ಕೆ ಬಾರ್ಡರ್ಗೆ ಯಾರೋ ನುಗ್ಬಿಟ್ಟಿದ್ದಾರೆ. ಅವರು ಏನಿದು ದರಿದ್ರ, ಭಾರಿ ದರಿದ್ರ. ಇವತ್ತು ಪೊಲೀಸ್ ನಡ್ಕೊಂಡಂಥದ್ದು ಅತ್ಯಂತ ಹೀನಾಯ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ವಿಧಾನ ಪರಿಷತ್ನಲ್ಲಿ ಮಾತಾಡೋರಿಲ್ಲ, ವಿಧಾನಸಭೆಯಲ್ಲಿ ಮಾತಾಡೋರಿಲ್ಲ. ಗೃಹ ಸಚಿವರೇ ಹೇಳ್ತಾ ಇದ್ರು ಈ ಬಾರಿಯ ಬಂದ್ ಏನು ಯಶಸ್ವಿ ಆಗಿಲ್ಲ, ಜನ ಏನು ತುಂಬಾ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಅಂತ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಬಂದ್ಗೆ ಅವಕಾಶನೇ ಇಲ್ಲ ಅಂತ. ಇಲ್ಲ, 6.5 ಕೋಟಿ ಜನರಲ್ಲಿ ಮತ್ತು ಗೃಹ ಮಂತ್ರಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಇಬ್ಬರಲ್ಲ, ಇಡೀ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ.
ಇಡೀ ನಾಡಿನ ಜನ ಪ್ರತಿ ಜಿಲ್ಲೆಯಲ್ಲೂ ಹಂತ ಹಂತವಾಗಿ ಪ್ರತಿಭಟನೆಗಳು ಮಾಡಿದ್ದಾರೆ, ನಾನಾ ರೀತಿಯ ಚಳುವಳಿ ಮಾಡಿದ್ದಾರೆ, ಬಂಧನಕ್ಕೀಡಾಗಿದ್ದಾರೆ. ಅದರಿಂದ ಚಳುವಳಿ ಸಮಗ್ರವಾಗಿ ನಡೆದಿದೆ. ಯಾರು ಏನೇ ಹೇಳಿ ಚಳುವಳಿ ಯಶಸ್ಸು ಆಗಿದೆ. ಓಕೆ, ಕೊನೆ ಪ್ರಶ್ನೆ ಸರ್, ತಾವು ಬಸ್ಸಿಂದ ಇಳಿಯೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ರಿ. ಇಲ್ಲ, ಹಂಗಿಲ್ಲ. ಪಟ್ಟು ಹಿಡಿದಿದ್ರಿ ಅಂದ್ರೆ ನಾವು ಒಂದ್ಸಾರಿ ಪಟ್ಟು ಹಿಡಿದಿರ್ತೀವಿ, ಆಮೇಲೆ ಬರ್ತಾ ಬರ್ತಾ ಏನಾಗ್ಬೋದು ನೋಡೋಣ. ಹಂತ ಹಂತವಾಗಿ ಇದು ಒಂದೇ ಸಾರಿ ಆಗೋದಿಲ್ಲ, ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ಇದು ವಾಟಾಳ್ ನಾಗರಾಜ್ ಅವರ ಮಾತು. ಇನ್ನು ಫ್ರೀಡಂ ಪಾರ್ಕ್ ನಲ್ಲಿ ನಡೆಸ್ತಾ ಇದ್ದಾರೆ. ಆದ್ರೆ ವಾಟಾಳ್ ನಾಗರಾಜ್ ಅವರು ಸದ್ಯ ಆ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಫ್ರೀಡಂ ಪಾರ್ಕ್ ಮುಂಭಾಗ ಸಾಕಷ್ಟು ಜನ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇದು ವಾಟಾಳ್ ನಾಗರಾಜ್ ಅವರ ಮಾತು. ಪೊಲೀಸರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮನ್ನು ನಡೆಸಿಕೊಂಡಂತಹ ರೀತಿಯ ಬಗ್ಗೆಯೂ ಕೂಡ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಟೌನ್ ಹಾಲ್ನ ಮುಂಭಾಗದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಈಗ ಅವರನ್ನು ತಗೊಬಂದು ಇಲ್ಲಿ ಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರ ಈಗ ಅವರಿಗೆ ಕೋಪ ತರಿಸಿರುವಂಥದ್ದು. ಹಾಗಾಗಿಯೇ ನಾನು ಬಸ್ಸನ್ನು ಬಿಟ್ಟು ಇಳಿಯಲ್ಲ ಅಂತ ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ನೋಡೋ ಮುಂದಿನ ಗಂಟೆಗಳಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಸರ್, ನಿಮ್ಮ ಮುಖ್ಯಮಂತ್ರಿ ಮೇಲೆ ಹೋಗಿ ಅಲ್ಲೇ ಮಾಡಕ್ ಹೋಗ್ತಿದ್ದೀರಲ್ಲ, ಇದೆಲ್ಲ ಜನ ನೋಡ್ತಾ ಇದ್ದಾರೆ ರೀ. ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಒಕ್ಕೂಟದ ಹೋರಾಟವನ್ನ ಹತ್ತಿಕ್ಕಿದಿರಲ್ಲ ಪೊಲೀಸ್ ಇಲಾಖೆಯಿಂದ. ಮುಂದಿನ ದಿನಗಳಲ್ಲಿ ಅದರ ಪಾಠನ ನೀವು ಅನುಭವಿಸಬೇಕಾಗಿದೆ. ಈಗ ಮುಂದೆ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್? ಅದನ್ನ ಈಗ ಹೇಳೋದಿಲ್ಲ ನಾವು. ಈ ಹೋರಾಟ ನಿಲ್ಲದಲ್ಲ, ಅದನ್ನ ಮಾಡೇ ಮಾಡ್ತೀವಿ. ಬೆಂಬಲ ಯಾವ ರೀತಿ ಆಗಿದೆ ಸರ್? ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಹೋರಾಟ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ? ಕೇಳಿದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಆರ್ಡರು, ಇವ್ರು ಬೇಕಾದ್ರೆ ಮಾಡಬಹುದು. ವಿಧಾನಸೌಧದಿಂದ ಗವರ್ನರ್ವರೆಗೂ ನಡ್ಕೊಂಡು ಹೋಗ್ಬೋದು. ಇವ್ರಿಗೆ ಯಾರು ಕೊಟ್ಟವ್ರೆ ಪರ್ಮಿಷನು? ಏನ್ ಮಾಡ್ತಾ ಇದ್ರಿ ಪೊಲೀಸ್ನವರು? ಏನ್ ಮಾಡ್ತಾ ಇದ್ದೀರಾ ಪೊಲೀಸ್ನವರು? ಎಲ್ಲ ಅಂದ್ರೆ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಿರಲ್ಲ, ನಿಮ್ಗೆ ಯಾರು ಕೊಟ್ಟರು ಅನುಮತಿ? ನನ್ನ ದಯಾನಂದ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ನೀವು ಪಾದಯಾತ್ರೆ ಮಾಡಕ್ಕೆ ಅವ್ರನ್ನ ಯಾತಕ್ಕೆ ಬಿಟ್ರಿ? ವಿಧಾನಸೌಧದಿಂದ ಗವರ್ನರ್ ಮನೆಯವರೆಗೆ ಅದು ವಶಕ್ಕೆ ಯಾರನ್ನು ಪಡ್ಕೊಂಡಿಲ್ಲ. ಎಲ್ಲ ಯಾರ್ಯಾರು ಎಲ್ಲಾದರೂ ಆ ರೀತಿ ಈ ಮೆರವಣಿಗೆ ಮಾಡಲಿಕ್ಕೆ ಅಥವಾ ಈ ರ್ಯಾಲಿ ಮಾಡಲಿಕ್ಕೆ ಬಂದವ್ರನ್ನ ಫ್ರೀಡಂ ಪಾರ್ಕ್ಗೆ ಶಾಂತಿಯುತವಾಗೂ ಕೂಡ ಪ್ರತಿಭಟನೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ. ಫ್ರೀಡಂ ಪಾರ್ಕಲ್ಲಿ ಮಾತ್ರ ನಮಗೆ ಅದು ಸಾಯಂಕಾಲವರೆಗೂ. ನಾವು ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಬೆಳಗ್ಗೆಯಿಂದ ಕೂಡ ಬೆಂಗಳೂರು ನಗರದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಅಥವಾ ವಾಹನಗಳ ಸಂಚಾರ ಮತ್ತು ಇತರ ಏನು ದಿನನಿತ್ಯದ ಚಟುವಟಿಕೆಗಳಿದ್ದಾವೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ಪೊಲೀಸರು ಸಂಪೂರ್ಣ ಯಾವುದೂ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ವಶಕ್ಕೆ ಯಾರನ್ನು ಪಡ್ಕೊಂಡಿಲ್ಲ. ಎಲ್ಲ ಯಾರ್ಯಾರು ಎಲ್ಲಾದರೂ ಆ ರೀತಿ ಈ ಮೆರವಣಿಗೆ ಮಾಡಲಿಕ್ಕೆ ಅಥವಾ ಈ ರ್ಯಾಲಿ ಮಾಡಲಿಕ್ಕೆ ಬಂದವ್ರನ್ನ ಫ್ರೀಡಂ ಪಾರ್ಕ್ಗೆ ಶಾಂತಿಯುತವಾಗೂ ಕೂಡ ಪ್ರತಿಭಟನೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ. ಫ್ರೀಡಂ ಪಾರ್ಕಲ್ಲಿ ಮಾತ್ರ ನಮಗೆ ಅದು ಸಾಯಂಕಾಲವರೆಗೂ.